ಸ್ನೇಹಿತರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸರ ಫಾರೆಸ್ಟ್ ವಾಚರ್ಸ್ ಅರಣ್ಯ ವೀಕ್ಷಕರ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಹೇಳ್ತಿದ್ರಿ. ಈಗ ಅಪ್ಲಿಕೇಶನ್ ಹಾಕಾಕ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಮತ್ತು ಯಾವ ಸರ್ಕಲಿಗೆ ನಾವು ಅಪ್ಲಿಕೇಶನ್ ಹಾಕಬೇಕು ಮತ್ತು ಲಾಸ್ಟ್ ಕಲ್ಪರ್ ಮಾಡಿದಾಗ ಲೋಯೆಸ್ಟ್ ಕಟಪ್ ಎಲ್ಲಿ ನಿಂತೈತಿ ಈ ರೀತಿಯಾಗಿ ಕೇಳತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನ. ಮತ್ತು ನಾಡಿದ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೋರಿ. ನಿಮಗೆ ಡಾಕ್ಯುಮೆಂಟ್ಸ್ಗಳನ್ನ ಮುಂದೆ ತಿಳಿಸ್ಕೊಡ್ತನ. ಮತ್ತು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ 31/8/2026 ಇದು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಆಗಿರ್ತೈತಿ. ಆದಷ್ಟು ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ. ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತನು, ಕಮೆಂಟ್ಸ್ ಕೂಡ ಮಾಡ್ಬೋದು. ಈಗ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಬರೋದಾದ್ರೆ ನಿಮ್ಗೆ ಲಿಸ್ಟ್ ಬೇಕಂದ್ರೆ ಹೇಳ್ರಿ, ಡೈರೆಕ್ಟ್ ನಾ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರ್ತನು. ಅಲ್ಲಿ ಕೂಡ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಲಿಂಕ್ ಏನೈತಿ ಡಿಸ್ಕ್ರಿಪ್ಷನ್ದಾಗ ಕೊಟ್ಟನು. ಈಗ ಒಂದೇದು ನೋಡ್ರಿ ಫೋಟೋ ಬೇಕಾಕೈತಿ. ಅಪ್ಲಿಕೇಶನ್ ಹಾಕಾಕ ಫೋಟೋ ಬೇಕು, ಮತ್ತು ಎರಡನೇದು ಸಿಗ್ನೇಚರ್ ಬೇಕು, ಮೂರನೇದ ಆಧಾರ್ ಕಾರ್ಡ್ ಬೇಕು, ಮತ್ತು ನಾಲ್ಕನೇದ ಕಾಸ್ಟ್ ಇನ್ಕಮ್, ಐದನೇದ SSLC ಮಾರ್ಕ್ಸ್ ಕಾರ್ಡ್. ಈಗ ನೋಡ್ರಿ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ನಿಮ್ದು SSLC ಒಳಗೆ ಯಾವ ರೀತಿಯಾಗಿ ನೇಮ್ ಇದ್ದಿರ್ತೈತಿ ಅದೇ ರೀತಿಯಾಗಿ ನೇಮ್ ಎಂಟರ್ ಮಾಡಿರಿ. ಡೇಟ್ ಆಫ್ ಬರ್ತ್ ಮತ್ತು ಫಾದರ್ ನೇಮ ಮದರ್ ನೇಮ ಈ ರೀತಿಯಾಗಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲಾರ್ದನ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಾಗ ಯಾವ ರೀತಿಯಾಗಿ ಇದ್ದಿರ್ತೈತಿ ಅದೇ ರೀತಿಯಾಗಿ ಎಂಟರ್ ಮಾಡಿರಿ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಡೈರೆಕ್ಟ್ ರಿಸಲ್ಟ್ ಮಾಡ್ತಾರೆ. ಮತ್ತು ಅಪ್ಲಿಕೇಶನ್ ನೋಡ್ರಿ ಸ್ಟಾರ್ಟ್ ಆತಂದ್ರೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ನೆಕ್ಸ್ಟ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬೇಕು, ರೂರಲ್ ಸರ್ಟಿಫಿಕೇಟ್ ಬೇಕು, ಇಷ್ಟೆಲ್ಲ ನೋಡ್ರಿ ಡಾಕ್ಯುಮೆಂಟ್ಸ್ಗಳು ಬೇಕು ಅಪ್ಲಿಕೇಶನ್ ಹಾಕಕ್ಕ. ನೆಕ್ಸ್ಟ್ ಈಗ ಈಗ ಪ್ರೆಸೆಂಟಾಗಿ ಯಾವ ಸರ್ಕಲ್ ಒಳಗೆ ಹೈಯೆಸ್ಟ್ ವೇಕೆನ್ಸಿ ಕರೆದಾರ ಅಂದ್ರೆ ಇಲ್ಲಿ ಚಾಮರಾಜನಗರದಾಗ ಹೈಯೆಸ್ಟ್ ವೇಕೆನ್ಸಿ ಕರೆದಾರು. ಎಷ್ಟು ಅಂದ್ರೆ ಟೋಟಲ್ ಆಗಿ 169 ವೇಕೆನ್ಸಿ ಈ ಸಲ ಚಾಮರಾಜನಗರದಾಗ ಹೈಯೆಸ್ಟ್ ವೇಕೆನ್ಸಿ ಅದಾವು. ಮತ್ತು ಸೆಕೆಂಡ್ ಹೈಯೆಸ್ಟ್ 120 ವೇಕೆನ್ಸಿ ಮೈಸೂರದಾಗ ಅದಾವ. ಮತ್ತು ಅತಿ ಕಡಿಮೆ ವೇಕೆನ್ಸಿ ಎಲ್ಲಿ ಕರೆದಾರ ಅಂದ್ರೆ ಈ ಸಲ ಧಾರವಾಡದಾಗ ನೋಡ್ರಿ ಕೇವಲ 12 ವೇಕೆನ್ಸಿಗಳನ್ನ ಕರೆದಾರು. ಈಗ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಕಟಪ್ ಬಗ್ಗೆ ಕೇಳ್ತಿದ್ರಿ. ಲೋಯೆಸ್ಟ್ ಕಟಪ್ ಎಲ್ಲಿ ನಿಂತೈತಿ ಒಂದೇದಾಗಿ ಲಾಸ್ಟ್ ನೋಡ್ರಿ ಮೊದಲು ಕಲ್ಪರ್ ಮಾಡಿದಾಗ ಮಂಗಳೂರದಾಗ ಲೋಯೆಸ್ಟ್ ಕಟಪ್ ನಿಂತೈತಿ. ಎಷ್ಟು ಅಂದ್ರೆ 87 ಲೋಯೆಸ್ಟ್ ಕಟಪ್ ಇದೆ. ಮತ್ತು ಪ್ರತಿಯೊಂದು ಸರ್ಕಲ್ದ ಅವಾಗ ಕಲ್ಪರ್ ಮಾಡಿದಾಗ 90+ ಐತಿ. ಓನ್ಲಿ ಮಂಗಳೂರು ಸರ್ಕಲ್ 87 ನಿಂತೈತಿ. ನಿಮಗೆ ನೋಡ್ರಿ ಈಗ ಅಪ್ಲಿಕೇಶನ್ ಹಾಕಿದಂಥ ಪ್ರತಿಯೊಂದು ವಿದ್ಯಾರ್ಥಿಗಳದ ಲಿಸ್ಟ್ ರೆಡಿ ಮಾಡಿ ಫಿಸಿಕಲ್ ಲಿಸ್ಟ್ ಬಿಡ್ತಾರ. 1:26 ಅಂತೆ. SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಜಾಸ್ತಿ ಅಂಕ ಯಾರು ತೆಗೆದುಕೊಂಡಿರ್ತೀರಿ ಅಂಥ ವಿದ್ಯಾರ್ಥಿಗಳದ 1:26 ಅಂತೆ. ಒಂದು ಪೋಸ್ಟಿಗೆ 20 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿ ಲಿಸ್ಟ್ ಪಬ್ಲಿಷ್ ಮಾಡ್ತಾರೆ. ಆ ಲಿಸ್ಟ್ ಒಳಗೆ ಯಾರು ಸೆಲೆಕ್ಟ್ ಆಗಿರ್ತೀರಿ ಕೇವಲ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಫಿಸಿಕಲ್ ಇರ್ತೈತಿ. ಈಗ ಅದು ಫಿಸಿಕಲ್ದ ನೋಡ್ರಿ 87 ಫಿಸಿಕಲ್ ಲಿಸ್ಟ್ ಲಾಸ್ಟ್ ಕಲ್ಪರ್ ಮಾಡಿದಾಗ 87 ಲೋಯೆಸ್ಟ್. ಪ್ರತಿಯೊಂದು ಸರ್ಕಲ್ ನೋಡ್ರಿ 90+ ಅದಾವ, 91, 92 ಈ ರೀತಿಯಾಗಿ ಅದಾವ. ಈ ಸಲ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ರಿ. ಯಾಕಂದ್ರೆ ನೋಡ್ರಿ ಇಲ್ಲಿ ಸರ್ಕಲ್ ವೈಸ್ ಅದ್ರೊಳಗೆ ಪೋಸ್ಟ್ ವೈಸ್ ಏನೈತಿ ಕಟಪ್ ನಿಂದಿರ್ತೈತಿ. ಕೆಲವೊಂದು ಪೋಸ್ಟ್ಗಳಿಗೆ ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಇದ್ದು ಕೆಲವೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಿಲ್ಲ ಅಂದ್ರೆ 1:26 ಅಂತೆ ಲಿಸ್ಟ್ ಬಿಟ್ಟಾಗ ಅದ್ರೊಳಗೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿದ್ದಿರ್ತೈತಿ. ಸೊ ಅದಕ್ಕಾಗಿ ನೋಡ್ರಿ ಇಷ್ಟ ನಿಲ್ತೈತಿ ಈ ಸರ್ಕಲ್ ಇಷ್ಟ ನಿಲ್ತೈತಿ ಅಂತ ಅಕ್ಯುರೇಟ್ ಆಗಿ ಹೇಳಕ್ ಬರಂಗಿಲ್ಲ. ಅಲ್ಲಿ ಎಷ್ಟು ಅಪ್ಲಿಕೇಶನ್ ಬಿದ್ದಿರ್ತಾವ, ಅಲ್ಲಿ ವೇಕೆನ್ಸಿ ಸೆಟ್ ಖಾಲಿ ಇದ್ದಿರ್ತಾವ, ಅದ್ರ ಮೇಲೆ ಡಿಪೆಂಡ್ ಆಕೈತಿ. ಸೊ ಆಲ್ಮೋಸ್ಟ್ ನೋಡ್ರಿ ಅಪ್ಲಿಕೇಶನ್ ಫೀಸು ಕಡಿಮೆ ಇದ್ದಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ರಿ. ಮತ್ತು ಇದನ್ನ ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ದು ಕಮೆಂಟ್ಸ್ ಕೂಡ ಮಾಡ್ಬೋದು. ಹಂಗೆ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಟುವ್ರಿ. ಯಾಕಂದ್ರೆ ನೋಡ್ರಿ ನೆಕ್ಸ್ಟ್ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬರ್ತಂದ್ರೆ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.